ಹಾಯ್, ಇನ್ನು ನಿದ್ರೆ ಮಾಡಿಲ್ವಾ? ನಿದ್ರೆ ಮಾಡೋ ಸಮಯದಲ್ಲಿ ಎಚ್ಚರ ಇರೋ ನಿಮ್ಮೆಲ್ಲರಿಗೂ ಈ ವಿಡಿಯೋನ ಡೆಡಿಕೇಟ್ ಮಾಡ್ತೀನಿ. ಇವತ್ತು ಎವಲ್ಯೂಷನ್ ಆ್ಯಂಡ್ ಸ್ಲೀಪ್ ಬಗ್ಗೆ ಮಾತಾಡೋಣ. ವಿಕಸನ, ಎವಲ್ಯೂಷನ್ ಅನ್ನೋ ಒಂದು ಕ್ರಿಯೆ ಎಲ್ಲ ಜೀವಿಗಳ ಉಳಿವಿಕೆಗೆ, ಸರ್ವೈವಲ್ಗೆ ಯಾವ ಯಾವ ಅಂಶಗಳು ಕೆಡುಕನ್ನು ಉಂಟು ಮಾಡುತ್ತೋ ಅಂತಹ ಎಲ್ಲವನ್ನು ಎಲಿಮಿನೇಟ್ ಮಾಡ್ತಾ ಬರುತ್ತೆ. ಫಾರ್ ಎಕ್ಸಾಂಪಲ್, ಹಾವುಗಳು ಹುಲ್ಲು ಪೊದೆಗಳ ಮಧ್ಯ ಸರಾಗವಾಗಿ ಚಲಿಸೋದಕ್ಕೆ ಉಪಯೋಗವಾಗೋ ರೀತಿ ಎವಲ್ಯೂಷನ್ ಅನ್ನೋ ಒಂದು ಕ್ರಿಯೆ ಹಾವುಗಳಲ್ಲಿ ಕಾಲುಗಳನ್ನ ಗ್ರಾಜುಯಲಿ ಎಲಿಮಿನೇಟ್ ಮಾಡ್ತಾ ಬಂತು. ಸೊ ದ ಏಮ್ ಆಫ್ ಎವಲ್ಯೂಷನ್ ಇಸ್ ಟು ಎನ್ಶ್ಯೂರ್ ಸರ್ವೈವಲ್ ಆಫ್ ಆರ್ಗ್ಯಾನಿಸಮ್ಸ್. ಇನ್ನು ನಿದ್ರೆಯ ವಿಷಯಕ್ಕೆ ಬರೋಣ. ನಾವು ನಿದ್ರೆ ಮಾಡೋದ್ರಿಂದ ಒಂದು ಜೀವಿಯ ಸರ್ವೈವಲ್ಗೆ ಬೇಕಾಗಿರುವಂಥ 3 ಚಟುವಟಿಕೆಗಳ ಮೇಲೆ ಪೆಟ್ಟು ಬೀಳುತ್ತೆ. ರಿಪ್ರೊಡಕ್ಷನ್, ಫುಡ್ ಫೋರೇಜಿಂಗ್ ಆಹಾರ ಹುಡುಕುವಿಕೆ, ಹಾಗೂ ನಿದ್ರೆ ಮಾಡೋ ಸಮಯದಲ್ಲಿ ಶತ್ರು ಜೀವಿಗಳಿಂದ ಅಪಾಯ. ನಿದ್ರೆ ಮಾಡೋದ್ರಿಂದ ಇಷ್ಟೆಲ್ಲ ರಿಸ್ಕ್ ಇದ್ರೂ ಸಹ ನಮ್ಮ ಪರಿಸರ ಅಥವಾ ಎವಲ್ಯೂಷನ್ ಅನ್ನೋ ಒಂದು ಕ್ರಿಯೆ ಯಾಕೆ ನಿದ್ರೆಯನ್ನ ಎಲಿಮಿನೇಟ್ ಮಾಡಿಲ್ಲ ಅನ್ನೋ ಒಂದು ಪ್ರಶ್ನೆ ಕಾಡತ್ತೆ. ಅದಕ್ಕೆ ಕಾರಣ ನಿದ್ರೆಗಿರುವಂತ ಕೆಲವೊಂದು ನಾನ್ ನೆಗೋಷಿಯಬಲ್ ಫಂಕ್ಷನ್ಸ್. ಫಾರ್ ಎಕ್ಸಾಂಪಲ್, ಎನರ್ಜಿ ರಿಸ್ಟೋರೇಷನ್, ವೇಸ್ಟ್ ಪ್ರಾಡಕ್ಟ್ ಕ್ಲಿಯರೆನ್ಸ್, ಮೆಮೊರಿ ಕನ್ಸಾಲಿಡೇಷನ್ ಅಂದ್ರೆ ಅನುಭವಗಳ ಬಲವರ್ಧನೆ. ಹೀಗೆ ನಿದ್ರೆಯ ಕಾಸ್ಟ್ ಅಂಡ್ ಬೆನಿಫಿಟ್ ರೇಷಿಯೋವನ್ನ ನೋಡಿದ್ರೆ ಬೆನಿಫಿಟ್ನ ತೂಕನೇ ಹೆಚ್ಚಾಗಿರುತ್ತೆ. ಸೊ ನಮ್ಮ ಪರಿಸರನೇ ಎಲಿಮಿನೇಟ್ ಮಾಡದಿರೋಂಥ ನಿದ್ರೆಯನ್ನ ನೀವು ಎಲಿಮಿನೇಟ್ ಮಾಡಿದ್ರೆ ತಪ್ಪಾಗತ್ತೆ. ಸೊ ಪ್ಲೀಸ್ ಗೋ ಹ್ಯಾವ್ ಅ ಗುಡ್ ಸ್ಲೀಪ್ ಅಂಡ್ ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋ.